ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಅತೃಪ್ತ ಶಾಸಕರು ಇವತ್ತಿನ ಸಿಎಲ್ಪಿ ಸಭೆಗೆ ಬರ್ತಾರಾ ಅಥವಾ ಕೈ ಕೊಡ್ತಾರಾ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ಅತೃಪ್ತರ ಪೈಕಿ ಇಬ್ಬರು ಈಗ ಮೊಗಸಾಲೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಬ್ಬರು ಶಿವರಾಮ್ ಹೆಬ್ಬಾರ್, ಮತ್ತೊಬ್ಬರು ಆನಂದ್ ಸಿಂಗ್. ಅವರನ್ನ ಹೊರತುಪಡಿಸಿದರೆ ಬೇರೆ ಯಾರು ಕೂಡ ಕಾಣಿಸ್ಕೊಂಡಿಲ್ಲ. ಆದರೆ ಯಾರ್ಯಾರು ಅತೃಪ್ತರ ಗುಂಪಿನಲ್ಲಿ ಇರಲಿಲ್ಲ ಅವರೆಲ್ಲ ಸಹಜವಾಗಿ ಒಬ್ಬೊಬ್ಬರಾಗೆ ಸಿಎಲ್ಪಿ ಸಭೆಗೆ ಆಗಮಿಸ್ತಾ ಇದ್ದಾರೆ. ನೀವೀಗ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ರಾಮಲಿಂಗಾರೆಡ್ಡಿ ಅವರು ಬಂದಿರತಕ್ಕಂಥದ್ದು, ಹಾಗೆಯೇ ಹ್ಯಾರಿಸ್, ಬೈರತಿ ಸುರೇಶ್, ಶಾಸಕ ರಾಜೇಶ್ ಇವರೆಲ್ಲರೂ ಕೂಡ ಬರ್ತಾನೆ ಇದ್ದಾರೆ. ಅಖಂಡ ಶ್ರೀನಿವಾಸ ಮೂರ್ತಿ, KJ ಜಾರ್ಜ್ ಇವರೆಲ್ಲ. ಆದರೆ ಇದಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು ಅತೃಪ್ತರು ಬರ್ತಾರಾ ಬರಲ್ವಾ ಅಂತಕ್ಕಂಥ ಪ್ರಶ್ನೆ. ಹಾಗಾಗಿ ಅತೃಪ್ತರಲ್ಲಿ ಈಗ ಇಬ್ಬರು ಕಾಣಿಸ್ಕೊಂಡಿದ್ದಾರೆ. ಆನಂದ್ ಸಿಂಗ್ ಕಾಣಿಸ್ಕೊಂಡಿದ್ದಾರೆ, ಶಿವರಾಮ್ ಹೆಬ್ಬಾರ್ ಕಾಣಿಸ್ಕೊಂಡಿದ್ದಾರೆ. ಸೊ ಇವರಿಬ್ಬರನ್ನ ಹೊರತುಪಡಿಸಿ ಇನ್ನು ಮಿಕ್ಕಿದವರು ರಮೇಶ್ ಜಾರಕಿಹೊಳಿ ಬೆಂಗಳೂರಿನಲ್ಲೇ ಇಲ್ಲ ಅಂತ ಅನ್ಕೋತೀನಿ, ಮಹೇಶ್ ಕುಮಟಳ್ಳಿ ಅವರು ಬೆಂಗಳೂರಿನಲ್ಲಿಲ್ಲ, ಉಮೇಶ್ ಜಾಧವ್ ಅವರು ಬೆಂಗಳೂರಿನಲ್ಲಿಲ್ಲ. ಸೊ ಇವರೆಲ್ಲ ಬರಲ್ಲ. ಆದರೆ ಬೆಂಗಳೂರಿನಲ್ಲಿ ಕಾಣಿಸ್ಕೊಂಡಿದ್ರಲ್ಲ ಅವರುಗಳು ಬರ್ತಾರಾ? ನಾಗೇಂದ್ರ ನಾನು ಬರ್ತೀನಿ ಅಂತ ಹೇಳಿದರು, ಇವತ್ತೇನು ಅವ್ರ ಕೋರ್ಟ್ ಕಲಾಪ ಅದೂ ಇಲ್ಲ, ಕ್ಯಾನ್ಸಲ್ ಆಗಿದೆ, ಹಾಗಾಗಿ ಅವ್ರು ಕಾಣಿಸ್ಕೊಂಡಿಲ್ಲ. ಪ್ರತಾಪ್ ಗೌಡ ಪಾಟೀಲ್ ಮಸ್ಕಿ ಶಾಸಕರು ಅವರಿನ್ನೂ ಕಾಣಿಸ್ಕೊಂಡಿಲ್ಲ. ಕಂಪ್ಲಿ ಶಾಸಕ JN ಗಣೇಶ್ ಅವರು ಕಾಣಿಸ್ಕೊಂಡಿಲ್ಲ. ಬಟ್ ಇವರೆಲ್ಲ ಹೇಳಿದ್ದಾರೆ ನಾವು ಕಾಂಗ್ರೆಸ್ ಬಿಡಲ್ಲ ಯಾವ ಕಾರಣಕ್ಕೂ ಅಂತ. ಬಟ್ ಇವತ್ತೇನಾಗುತ್ತೆ ಅಂತ ನೋಡಬೇಕಲ್ಲ. ಯಡಿಯೂರಪ್ಪನವ್ರು ನೆನ್ನೆ ಹೇಳ್ಬಿಟ್ಟಿದ್ರಲ್ಲ, ಗೊತ್ತಾಗುತ್ತೆ ನಾಳೆ CLP ಸಭೆಯಲ್ಲಿ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಲ್ಲ ಅಂತ. ಅದೇ ಕುತೂಹಲ. ಭೀಮಾ ನಾಯಕ್, ಆನಂದ್ ಸಿಂಗ್, ಶಿವರಾಮ್ ಹೆಬ್ಬಾರ್ ಇದರಲ್ಲಿ ಇಬ್ಬರು ಮಾತ್ರ ಬಂದಿದ್ದಾರೆ ಈಗಾಗಲೇ. ಆನಂದ್ ಸಿಂಗ್, ಶಿವರಾಮ್ ಹೆಬ್ಬಾರ್ ಬಂದ್ಬಿಟ್ಟಿದ್ದಾರೆ. ಅವರು ಬಿಟ್ಟು ಬೇರೆಯವರು ಯಾರು ಕೂಡ ಇನ್ನೂ ವಿಧಾನಸೌಧದ ಮೊಗಸಾಲೆಯಲ್ಲಿ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಅತೃಪ್ತ ಶಾಸಕರು ಈಗ ಕಾಂಗ್ರೆಸ್ಗೆ ಕೈ ಕೊಡ್ತಾರಾ, ಹಾಜರಾಗ್ತಾರಾ ಅಂತಕ್ಕಂಥ ಪ್ರಶ್ನೆ. ಹಾಜರಾಗಲಿಲ್ಲ, ಕೈ ಕೊಟ್ಟರು ಅಂದರೆ ಎಷ್ಟು ಜನ ಕೈ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗುತ್ತೆ. ಆ ಕೈ ಕೊಟ್ಟವ್ರು ಯಾರ್ಯಾರು ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗುತ್ತೆ. ಅವರು ಹಾಗಾದರೆ ಅತೃಪ್ತರ ಬಣದಲ್ಲೇ ಇದ್ದಾರಾ? ಅವರೇನಾದರೂ ನಾಳೆ ಆರು ಜನದಲ್ಲಿ ಅವರು ಕೂಡ ಒಬ್ಬರು ಬಂದು ರಾಜೀನಾಮೆಯನ್ನು ಕೊಡ್ತಾರಾ ಇಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಕೆಲವೇ ಹೊತ್ತಿನಲ್ಲಿ ಈಗ ಉತ್ತರ ಸಿಗುತ್ತೆ. ಅದನ್ನು ಹೊರತುಪಡಿಸಿದಂತೆ ಉಳಿದ ಎಲ್ಲ 80 ಶಾಸಕರಲ್ಲಿ ಬಹುತೇಕ ಯಾರ್ಯಾರು ಅತೃಪ್ತರ ಬಣದಲ್ಲಿ ಗುರುತಿಸ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಈಗ CLP ಸಭೆಗೆ ಬರ್ತಾ ಇದ್ದಾರೆ. ಒಂದು ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಇದು ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ, ಕಾಂಗ್ರೆಸ್, BJP ಮತ್ತು JDS ಮೂರೂ ಪಕ್ಷಗಳಲ್ಲಿ ಈಗ ಕುತೂಹಲ ಮನೆ ಮಾಡಿದೆ. ಯಾರು ಬರ್ತಾರೆ, ಯಾರು ಬರಲ್ಲ, ಯಾರ್ಯಾರು ಬರಲ್ಲ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಈಗಾಗಲೇ ಸಿದ್ದರಾಮಯ್ಯನವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸಮನ್ವಯ ಸಮಿತಿ ಅಧ್ಯಕ್ಷ ಮತ್ತು CLP ಲೀಡರ್ ಕೂಡ ಸಿದ್ದರಾಮಯ್ಯನವರೇ ಆಗಿರೋದ್ರಿಂದ ಹೇಳಿದ್ದಾರೆ. ನಿನ್ನೆ ಬೆಳಗಾವಿನಲ್ಲಿ ಸಿದ್ದರಾಮಯ್ಯನವರು ಹೇಳ್ತಿದ್ರು ಎಲ್ಲ ಬರ್ತಾರ್ರಿ, ಯಾರೂ ಮಿಸ್ ಆಗಲ್ಲ, ಎಲ್ಲರೂ ಬರ್ತಾರೆ ಅಂತ ವಿಶ್ವಾಸದ ಮಾತುಗಳನ್ನ ಆಡಿದ್ರು. ಆದರೆ ಸದ್ಯಕ್ಕೆ ಈಗ ಅವರು ಬರ್ತಾರಾ ಇಲ್ವಾ ಅಂತಕ್ಕಂಥದ್ದೇ ಪ್ರಶ್ನೆ. ಇಬ್ಬರು ಅತೃಪ್ತರ ಗುಣದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ಮಸೂದ್ ಅವರಿಂದ. ಎಸ್ ಮಸೂದ್, ಈಗಿನ ಸದ್ಯದ ಕುತೂಹಲದ ಪ್ರಶ್ನೆ ಅತೃಪ್ತ ಶಾಸಕರಲ್ಲಿ ಯಾರು ಬರ್ತಾರೆ, ಯಾರು ಬಂದಿಲ್ಲ ಅಂತ ಏನು ಹೇಳ್ತೀರಾ? 4 ಗಂಟೆಗೆ ಸರಿಯಾಗಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗುತ್ತೆ. ಎಲ್ಲರ ಗಮನ ಇರುವಂತದ್ದು ಅತೃಪ್ತ ಶಾಸಕರು ಈ ಸಭೆಗೆ ಬರ್ತಾರಾ ಇಲ್ವಾ ಅಂತ. ಈಗಾಗಲೇ ಒಟ್ಟು 14-15 ಜನ ಅತೃಪ್ತ ಶಾಸಕರು ಇದ್ದಾರೆ. ಈ ಪೈಕಿ ಆನಂದ್ ಸಿಂಗ್ ಮತ್ತೆ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಇವರಿಬ್ರು ಮಾತ್ರ ಬಂದಿದ್ದಾರೆ. ನಾಗೇಂದ್ರ ಬೆಂಗಳೂರಲ್ಲೇ ಇದ್ರೆ ಇನ್ನೂ ಕೂಡ ಬಂದಿಲ್ಲ. ಇವರಿಬ್ರು ಮಾತ್ರ ಅಂದ್ರೆ ಆನಂದ್ ಸಿಂಗ್ ಮತ್ತೆ ಶ್ರೀಮಂತ್ ಪಾಟೀಲ್ ಇವರಿಬ್ರು ಮಾತ್ರ ಬಂದಿದ್ದಾರೆ. ಇನ್ನು ಉಳಿದ ಯಾವುದೇ ಅತೃಪ್ತ ಶಾಸಕರು ಇನ್ನೂ ಕೂಡ ಸಭೆ ಕಡೆ ಮುಖ ಮಾಡಿಲ್ಲ. ಅದರಲ್ಲೂ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ನೇತೃತ್ವದ 4 ಶಾಸಕರು ಈ ಒಂದು ಸಭೆಗೆ ಗೈರು ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಉಮೇಶ್ ಜಾಧವ್, ಮಹೇಶ್ ಕುಮಟಳ್ಳಿ, ಪ್ರತಾಪ್ ಗೌಡ ಪಾಟೀಲ್ ಮತ್ತೆ ರಮೇಶ್ ಜಾರಕಿಹೊಳಿ ಈ 4 ಗೈರು ಹಾಜರಾಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಅದನ್ನ ಬಿಟ್ರೆ ಉಳಿದ 10ರಿಂದ 11 ಜನ ಅತೃಪ್ತ ಶಾಸಕರು ಈಗಾಗಲೇ ಕಾಂಗ್ರೆಸ್ ನಾಯಕರನ್ನ ನಿನ್ನೆ ಮೊನ್ನೆ ಭೇಟಿ ಮಾಡಿ ನಾವೆಲ್ಲ ಪಕ್ಷದಲ್ಲೇ ಇದೀವಿ, ಪಕ್ಷ ಬಿಡಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆ ಪೈಕಿ ಆನಂದ್ ಸಿಂಗ್ ಬಂದಿದ್ದಾರೆ, ಶ್ರೀಮಂತ್ ಪಾಟೀಲ್ ಕೂಡ ಬಂದಿದ್ದಾರೆ. ಇನ್ನು ಎಕ್ಸ್ಪೆಕ್ಟೆಡ್ JN ಗಣೇಶ್, ನಾಗೇಂದ್ರ,
ಆಮೇಲೆ ಶಿವರಾಮ್ ಹೆಬ್ಬಾರ್ ಕೂಡ ಬಂದಿದ್ದಾರೆ, ಅವ್ರದ್ದು ಕೂಡ ಅಸಮಾಧಾನ ಇತ್ತು, ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಿನ್ನೆ ದಿನೇಶ್ ಗುಂಡೂರಾವ್ಗೆ ಕೆಪಿಸಿಸಿಗೆ ಹೋಗಿ ಹೇಳ್ಕೊಂಡಿದ್ದಾರೆ. ಒಟ್ಟು 3 ಅತೃಪ್ತ ಶಾಸಕರು ಬಂದಿದ್ದಾರೆ, ಇನ್ನು 4 ಬಹುತೇಕ ಗೈರ್ ಹಾಜರಾಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಅತೃಪ್ತ ಶಾಸಕರನ್ನ ಸಭೆಗೆ ಕರ್ಕೊಂಡು ಬರೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ನಿರಂತರವಾಗಿ ಅವರ ಸಂಪರ್ಕದಲ್ಲಿ ತೊಡಗಿದ್ದಾರೆ. ಆದ್ರೆ ಯಾರು ಕೂಡ ಅವರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ನೋಡೋಣ ಅವ್ರು ಯಾರೆಲ್ಲ ಬರಲ್ವೋ ಅನ್ನೋದು ಇನ್ನೊಂದು ಕಾಲ್ ಗಂಟೆಯಲ್ಲಿ ಗೊತ್ತಾಗುತ್ತೆ. ಅರವಿಂದ್, ಪ್ರತಾಪ್ ಗೌಡ ಪಾಟೀಲ್ರು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಮಸೂದ್. ಬಟ್ ಆತಂಕ ಏನಾದ್ರೂ ಕಾಣಿಸ್ತಾ ಇದೆಯಾ ಕಾಂಗ್ರೆಸ್ ಲೀಡರ್ಗಳಲ್ಲಿ ಅಂತ? ಪ್ರತಾಪ್ ಗೌಡ ಪಾಟೀಲ್ ಇನ್ನೂ ಕೂಡ ಬಂದಿಲ್ಲ ಅರವಿಂದ್. ಅವರು ಕೂಡ ರಮೇಶ್ ಜಾರಕಿಹೊಳಿ ಅವರ ತಂಡದಲ್ಲೇ ಗುರುತಿಸ್ಕೊಂಡಿರೋರು ಮಸ್ಕಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್, ಮತ್ತೆ ಅವ್ರ ಜೊತೆಗೆ ಉಮೇಶ್ ಜಾಧವ್ ಮತ್ತೆ ಮಹೇಶ್ ಕುಮಟಳ್ಳಿ ಇವರೆಲ್ಲರೂ ಕೂಡ ಒಟ್ಟಿಗೆ ಇದ್ದಾರೆ ಅನ್ನುವಂತ ಮಾಹಿತಿ ರಮೇಶ್ ಜಾರಕಿಹೊಳಿ ಅವ್ರ ಜೊತೆ. ಅವ್ರ ಈ 4 ಕೂಡ ಬಹುತೇಕ ಗೈರು ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅವ್ರನ್ನ ಸಂಪರ್ಕ ಮಾಡಿ ಕರ್ಕೊಂಡು ಬರೋ ಪ್ರಯತ್ನದಲ್ಲಿದ್ದಾರೆ, ಆದ್ರೂ ಕೂಡ ಸಂಪರ್ಕದಲ್ಲಿ ಸಿಗ್ತಾ ಇಲ್ಲ. ಇನ್ನೊಂದ್ ಕಡೆ ಬಿಜೆಪಿ ಸಿಎಲ್ಪಿ ಸಭೆ ಮೇಲೆ ಕಣ್ಣು ನೆಟ್ಟಿದೆ. ನಂತರ ಅಂದ್ರೆ ಸಿಎಲ್ಪಿ ಸಭೆಯಲ್ಲಿ ಯಾರೆಲ್ಲ ಬರಲ್ವೋ ಅವ್ರ ಕಡೆ ಮತ್ತೆ ಆಪರೇಷನ್ ಕಮಲದ ತಂತ್ರಗಾರಿಕೆ ಮುಂದುವರಿಸಬೇಕು ಅನ್ನುವಂತಹ ಚಿಂತನೆಯಲ್ಲಿ ಬಿಜೆಪಿ ನಾಯಕರು ಇದ್ದಾರೆ. ಈ ಒಂದು ಸಭೆ ಕಾಂಗ್ರೆಸ್ ಜೆಡಿಎಸ್ ನವರು ಎದೆ ಬಡಿತ ಜೋರು ಮಾಡಿದೆ. ಇನ್ ಕಾಲ್ ಗಂಟೆಯಲ್ಲಿ ಯಾರೆಲ್ಲ ಬಂದಿದ್ದಾರೆ ಯಾರೆಲ್ಲ ಬಂದಿಲ್ಲ ಅದು ಗೊತ್ತಾಗುತ್ತೆ ಅರವಿಂದ್. ಓಕೆ ಮಸೂದ್, ಇವಾಗ ಕೆಲವರೇನೋ ಮುಂಬೈನಲ್ಲೇ ಇದ್ದಾರೆ, ಬಂದಿಲ್ಲ ಇಲ್ಲಿಗೆ ಅಂತ ಇದ್ದಾರೆ. ಬಟ್ ಅವ್ರು ನೋಡೋಣ ಏನಾಗುತ್ತೆ ಅಂತ ಅದೊಂದು ಎಕ್ಸ್ಪೆಕ್ಟೇಷನ್ ಇದೆ. ಆದ್ರೆ ನಿನ್ನೆ ಮೊನ್ನೆ ಎಲ್ಲೆಲ್ಲೋ ನಾಪತ್ತೆಯಾಗಿದ್ದವರೆಲ್ಲ ಬೆಂಗಳೂರಲ್ಲಿ ಕಾಣಿಸ್ಕೊಂಡ್ರಲ್ಲ ಕೆಲವು ಶಾಸಕರುಗಳು. ಅಟ್ಲೀಸ್ಟ್ ಅವ್ರುಗಳಾದ್ರೂ ಇವತ್ತಿನ ಸಭೆಗೆ ಬರುವಂತಹ ಮನಸ್ಸು ಮಾಡಿದಾರೋ ಅಥವಾ ಅವರು ಕೊನೆ ಕ್ಷಣದಲ್ಲಿ ಕೈ ಕೊಡ್ತಾರೋ ಅಂತ? ಅರವಿಂದ್, ನಿನ್ನೆ ಮೊನ್ನೆ ತುಂಬಾ ಜನ ಶಾಸಕರು ಕಾಣಿಸ್ಕೊಂಡಿದ್ದಾರೆ. ಬಸವರಾಜ್ ದದ್ದಲು, ಶಿವರಾಮ್ ಹೆಬ್ಬಾರು, ನಾಗೇಂದ್ರ, ಆನಂದ್ ಸಿಂಗು ಇವರೆಲ್ಲರೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಆ ಪೈಕಿ ಆನಂದ್ ಸಿಂಗ್ ಬಂದಿದ್ದಾರೆ, ಶಿವರಾಮ್ ಹೆಬ್ಬಾರ್ ಬಂದಿದ್ದಾರೆ, ಇನ್ನು ನಾಗೇಂದ್ರ ಬೆಂಗಳೂರಿನಲ್ಲೇ ಇದ್ದಾರೆ. ಇವತ್ತು ಕೋರ್ಟ್ಗೂ ಕೂಡ ಹಾಜರಾಗಿ ವಿನಾಯಿತಿ ತಗೊಂಡಿದ್ದಾರೆ. ನಾಗೇಂದ್ರ ಇನ್ನೂ ಕೂಡ ಬಂದಿಲ್ಲ. ಅದು ಕೂಡ ಸ್ವಲ್ಪ ಆತಂಕ ಹುಟ್ಟುತ್ತಾ ಇದೆ ಕಾಂಗ್ರೆಸ್ ನಾಯಕರಿಗೆ. ನಾಗೇಂದ್ರ ನಾನು ಪಕ್ಷದಲ್ಲೇ ಇರ್ತೀನಿ ಬರ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು, ಆದ್ರೂ ಕೂಡ ಬೆಂಗಳೂರಿನಲ್ಲೇ ಇದ್ರು, ಇನ್ನೂ ಕೂಡ ಬಂದಿಲ್ಲ. ಅದೊಂದು ಆತಂಕ ಹುಟ್ಟಿದೆ. ಇನ್ನು ಉಳಿದಂತೆ ದದ್ದಲ್ ಕೂಡ ಇನ್ನೂ ಬಂದಿಲ್ಲ. ಬಿಸಿ ಪಾಟೀಲ್ ಅವರು ಒಂದು ರಿಯಾಯಿತಿ ಕೇಳಿದ್ರೆ, ಅವ್ರ ಮಗಳ ಮದುವೆ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಬಿಸಿ ಪಾಟೀಲ್ ಅವರು ಬರೋದಿಲ್ಲ ಅಂತ ನಾಯಕರಿಂದಲೇ ಅನುಮತಿ ಪಡ್ಕೊಂಡು ಮದುವೆಯಲ್ಲಿದ್ದಾರೆ, ಹಾಗಾಗಿ ಅವರು ಬರ್ತಾ ಇಲ್ಲ. ಇನ್ನು ಉಳಿದಂತೆ ಇತರೆ ಅಂದ್ರೆ ಭೀಮಾ ನಾಯಕ್, ಡಾಕ್ಟರ್ ಸುಧಾಕರ್, ಸುಬ್ಬಾರೆಡ್ಡಿ ಈ 3 ಕೂಡ ಇನ್ನೂ ಬಂದಿಲ್ಲ. ಒಟ್ಟಾರೆಯಾಗಿ ಅತೃಪ್ತರ ಮೇಲೆ ಕಾಂಗ್ರೆಸ್ನವರು ನಿರಂತರವಾಗಿ ಕಣ್ಣಿಟ್ಟಿದ್ದಾರೆ. ಅವ್ರನ್ನ ಸಂಪರ್ಕ ಮಾಡಿ ಬನ್ನಿ ಅಂತ ಕರೀತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ 4 ಮೇಲೆ ನಿರಂತರವಾಗಿ ಸಂಪರ್ಕ ಮಾಡ್ತಿದ್ರು ಕೂಡ ಅವ್ರ ಸಂಪರ್ಕದಲ್ಲಿ ಸಿಗ್ತಾ ಇಲ್ಲ. ಉಳಿದ 10 ರಿಂದ 11 ಜನ ಬರುವ ಸಾಧ್ಯತೆ ಇದೆ. ಆದ್ರೆ 4 ಬಹುತೇಕ ಆಗೋದು ಖಚಿತ ಅಂತ ಹೇಳಲಾಗ್ತಿದೆ. ಈಗಾಗಲೇ 3:50 ಆಗ್ತಾ ಬಂತು ಮಸೂದ್. 4 ಗಂಟೆ ಕರೆಕ್ಟ್ ಆಗಿ ಸಭೆ ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. 4 ಗಂಟೆ ಒಳಗಡೆಗೆ ಯಾರ್ಯಾರು ಬರ್ಲಿಲ್ಲ ಅವ್ರನ್ನ ಬರಲ್ಲ ಅಂತ ಕನ್ಸಿಡರ್ ಮಾಡಬೇಕು, ಅಥವಾ ಸಭೆ ನಡೀತಾ ಇದ್ದಾಗ ಮಧ್ಯದಲ್ಲಿ ಬಂದು ಜಾಯಿನ್ ಆದವ್ರನ್ನು ಕನ್ಸಿಡರ್ ಮಾಡಬಹುದಾ ಅಂತ? ಅರವಿಂದ್, ಅದಕ್ಕೂ ಮುಂಚೆ ಈಗ ಪ್ರತಾಪ್ ಗೌಡ ಪಾಟೀಲ್ ಈಗ ಬಂದಿದ್ದಾರೆ, ಮಸ್ಕಿ ಶಾಸಕರು ಈಗ ಬಂದಿದ್ದಾರೆ. ಇನ್ನು ಉಳಿದಂತೆ ಈಗಾಗಲೇ ಆಂಟಿ ಡಿಫೆಕ್ಷನ್ ಕಾಯ್ದೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ ಶಾಸಕ ಸ್ಥಾನದಿಂದ ಅನರ್ಹತೆ ಮಾಡಬಹುದಾ ಅನ್ನೋ ರೀತಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಆ ಹಿನ್ನೆಲೆಯಲ್ಲಿ ಆ ಭೀತಿಯಿಂದಲಾದರೂ ಕಾಂಗ್ರೆಸ್ ಶಾಸಕರು ಈ ಒಂದು ಸಿಎಲ್ಪಿ ಸಭೆಗೆ ಬರಲಿ ಅನ್ನುವಂತಹ ಕಾರಣ ಇದರ ಉದ್ದೇಶ ಇದರ ಹಿಂದೆ ಇದೆ. ಆದ್ರೆ ಅದನ್ನು ಮೀರಿ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಗೈರು ಹಾಜರಾದ್ರೆ ಯಾವ ರೀತಿ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಕಾಂಗ್ರೆಸ್ ನಾಯಕರು ಬಹುಶಃ ತೀರ್ಮಾನ ತಗೋಬಹುದು. ಪ್ರಥಮವಾಗಿ ಅವ್ರನ್ನ ಶಾಸಕ ಸ್ಥಾನದಿಂದ ಅನರ್ಹ ಮಾಡುವ ಸಾಧ್ಯತೆ ಕೂಡ ಇದೆ. ಮತ್ತೆ ಕಾಂಗ್ರೆಸ್ ಸದಸ್ಯತ್ವ ಸ್ಥಾನದಿಂದ ಕೂಡ ಅನರ್ಹ ಮಾಡುವ ಅಧಿಕಾರ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯನವರಿಗಿದೆ. ಆದ್ರೆ ಶಾಸಕ ಸ್ಥಾನದಿಂದ ಅನರ್ಹತೆ ವಿಚಾರದಲ್ಲಿ ಕಾನೂನಾತ್ಮಕವಾಗಿ ಮೂವ್ ಆಗುವ ಸಾಧ್ಯತೆ ಇದೆ. ಅರವಿಂದ್, ಈಗ ಇವತ್ತಿನ ಸಿಎಲ್ಪಿ ಸಭೆ ಮುಕ್ತಾಯ ಆಗುತ್ತೆ ಅಂದುಕೊಂಡಂತೆ 4 ಜನ MLAಗಳು ಬರಲಿಲ್ಲ ಅಂತ ಅನ್ಕೊಳ್ಳೋಣ. ಈಗ ಕಾಂಗ್ರೆಸ್ ಅದನ್ನ ಹೊರ ಜಗತ್ತಿಗೆ ಯಾವ ರೀತಿ ಅದನ್ನ ವಿಶ್ಲೇಷಣೆ ಮಾಡುತ್ತೆ? ನಮ್ಮ ಹತ್ರ ಪರ್ಮಿಷನ್ ತಗೊಂಡಿದ್ರು ಅಂತನಾ ಹೇಗೆ? ಕಾಂಗ್ರೆಸ್ ಒಂದು ವೇಳೆ ಸಿಎಲ್ಪಿ ಸಭೆಗೆ 4 ಬರಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ಅವರು ಒಪ್ಕೊಳ್ಳಬೇಕಾಗುತ್ತೆ. ಇವರಿಗೆ ಖಂಡಿತವಾಗಿ ಅಸಮಾಧಾನ ಇದೆ. ಅವರು ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಓಕೆ, ಇನ್ನು ಸಿಎಲ್ಪಿ ನಾಯಕ ಸಿದ್ದರಾಮಯ್ಯನವರು ಕೊನೆಯದಾಗಿ ಕಾಲ್ ಮಾಡ್ತಾ ಇದ್ದಾರೆ ಇವತ್ತಿನ ಸಭೆಗೆ ಎಲ್ಲರೂ ಕೂಡ ಬರಬೇಕು ಅಂತನ್ಬಿಟ್ಟು. ಬಟ್ ಇರ್ತಕ್ಕಂಥ ಪ್ರಶ್ನೆ, ಅತೃಪ್ತರು ಬರ್ತಾರಾ ಅಥವಾ ಚಕ್ಕರ್ ಹೊಡಿತಾರಾ ಅಂತಕ್ಕಂಥದ್ದೇ ಸದ್ಯದ ಪ್ರಶ್ನೆ. ಅತೃಪ್ತ ಶಾಸಕರು ಸಿಎಲ್ಪಿ ಸಭೆಗೆ ಬರ್ತಾರಾ ಅಥವಾ ಕೈ ಕೊಡ್ತಾರಾ? ಸಿದ್ದರಾಮಯ್ಯನವರೇನೋ ಲಾಸ್ಟ್ ಕಾಲ್ ನಂಬರ್ 1, ಫಸ್ಟ್ ಕಾಲ್, ಸೆಕೆಂಡ್ ಕಾಲ್ ಅಂತಾರಲ್ಲ, ಆ ಥರ ಲಾಸ್ಟ್ ಕಾಲನ್ನು ಕೊಟ್ಟಿದ್ದಾರೆ ಇವಾಗ ಸದ್ಯಕ್ಕೆ.